ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೇಪಾಳದಲ್ಲಿ ಒಂದು ಕ್ರಾಂತಿಯಾಗಿದೆ, ಕ್ಷಿಪ್ರ ಕ್ರಾಂತಿಯಾಗಿದೆ. ಅದು ಸಹ ಯುವ ಜನತೆಯ ಮೂಲಕ ಆಗಿದೆ. ಅದನ್ನೆಲ್ಲರೂ ಸಹ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿದ್ದಾರೆ. ಅದರ ಆಳದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಅದು ಸಹ ಒಂದು ಹಿಂದೂ ಬಾಹುಳ್ಯದ ದೇಶ. 90% ಪಾಪ್ಯುಲೇಷನ್ ಹಿಂದೂ ಪಾಪ್ಯುಲೇಷನ್ ಇರೋದು. ಹಿಂದೂ ಪಾಪ್ಯುಲೇಷನ್ ಇದೆ ಅಂದರೆ ಅಲ್ಲಿ ಒಂದು ಇದ್ದೇ ಇರುತ್ತೆ, ಏನದು ಜಾತಿ ವ್ಯವಸ್ಥೆ. ಸೊ ಅದರಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ. ನಾನು ಮೇಲೆ, ನೀನು ಕೆಳಗಡೆ, ನೀನು ನನ್ನ ಗುಲಾಮ. ಕಳೆದ ಜನ್ಮದಲ್ಲಿ ನೀನು ಮಾಡಿರುವಂತಹ ಪಾಪಕರ್ಮಗಳಿಗೆ ಈ ಜನ್ಮದಲ್ಲಿ ನೀನು ನನ್ನ ಸೇವೆ ಮಾಡಿದರೆ, ನಾನು ಹಾಕಿದ ಬಿಸ್ಕೆಟ್ ತಿನ್ಕೊಂಡು ಬದುಕಿದ್ದು, ನನ್ನ ಎಲ್ಲ ಕೆಲಸಗಳನ್ನು ಸೇವೆಗಳನ್ನು ನೀನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಿನಗೆ ಸದ್ಗತಿ ಸಿಗುತ್ತೆ, ಒಳ್ಳೆಯ ಜಾತಿಯಲ್ಲಿ ಹುಟ್ಟುಬಿಡ್ತೀಯ ಅಂತ ಹೇಳಿ ನಂಬಿಸಿ ಶತಮಾನಗಳಿಂದ ಒಂದು ಸಮುದಾಯ, ಬ್ರಾಹ್ಮಣ ಸಮುದಾಯ, ಮಿಕ್ಕವ್ರನ್ನೆಲ್ಲ ಬಕರ ಮಾಡಿ ಚೆನ್ನಾಗಿ ಲೂಟಿ ಮಾಡ್ಕೊಂಡು ಬರ್ತಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ನೇಪಾಳದಲ್ಲೂ ಅದೇ ಕತೆ. ಆದರೆ ನೇಪಾಳದಲ್ಲಿ ರಿಸರ್ವೇಷನ್ ಇಲ್ವಲ್ಲ, ಅಲ್ಲಿ ಮೀಸಲಾತಿ ಇಲ್ವಲ್ಲ. ಹಾಗಾಗಿ ಇವತ್ತಿಗೂ ಸಹ ₹1 ಬಂದ್ರೂ ಅದು ಪೂರ್ತಿ ಬ್ರಾಹ್ಮಣರಿಗೇನೆ. ಒಂದು ಅನುಕೂಲ ಬಂದರೆ ಪೂರ್ತಿ ಬ್ರಾಹ್ಮಣರಿಗೇನೆ. ಯಾವ ಮಟ್ಟಕ್ಕೆ ಅಂದರೆ ನಾನು ನಿಮಗೆ ವಿವರಿಸ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಒಂದು ದೇಶ ಹೇಗೆ ಒಂದೇ ಜಾತಿ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಮತ್ತು ಇಡೀ ದೇಶ ಗುಲಾಮರಾಗಿರ್ತಾರೆ, ಅವರು ಸಿಡಿದು ಬಿದ್ದರೆ ಯಾವ ರೀತಿ ಛಿದ್ರ ಮಾಡಿ ಬಿಸಾಕ್ತಾರೆ ಅನ್ನೋದಕ್ಕೂ ಸಹ ನೇಪಾಳನೇ ಉದಾಹರಣೆ ಆಗುತ್ತೆ. ಸೊ ಏನು ನಡೀತಿದೆ ನೇಪಾಳದಲ್ಲಿ, ಯಾವುದಿದು ಲೆಕ್ಕಾಚಾರ? ಬ್ರಾಹ್ಮಣರ ಲೆಕ್ಕಾಚಾರ ಏನು, ಅಲ್ಲಿ ಹೇಗಿದೆ ಜಾತಿ ವ್ಯವಸ್ಥೆ, ಮತ್ತು ಬ್ರಾಹ್ಮಣರು ಏನೆಲ್ಲ ಲೂಟಿ ಮಾಡಿದ್ದಾರೆ, ಪಡ್ಕೊಂಡಿದ್ದಾರೆ ನೇಪಾಳದಲ್ಲಿ, ಅದನ್ನು ಸಹ ನೋಡೋಣ. ಸೊ ನಿಮಗೆ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ನೇಪಾಳದಲ್ಲಿ ಬ್ರಾಹ್ಮಣರು 11% ಪಾಪ್ಯುಲೇಷನ್ ಇದ್ದಾರೆ. ನೆಕ್ಸ್ಟ್ ಪಾಪ್ಯುಲೇಷನು 16% ಇರೋದು ಕ್ಷತ್ರಿಯರು. ಅವರು ಹೈಯೆಸ್ಟ್ ಪಾಪ್ಯುಲೇಷನ್ ಅಲ್ಲ, ಬೇರೆ ಬೇರೆ ಜಾತಿಗಳಿದೆ, BCಗಳು ತುಂಬ ಜನ ಇದ್ದಾರೆ. ಆದರೆ ಇವರಿಬ್ಬರ ಕೈಲೇ ಎಲ್ಲ ಇರೋದು, ಅದರಲ್ಲೂ ಬ್ರಾಹ್ಮಣರ ಕೈಯಲ್ಲೇ ಎಲ್ಲ ಇರೋದು. ನೋಡಿ, ಸುಮ್ಮನೆ ಹಂಗೆ ಹೇಳ್ತೀನಿ. ಈಗ ದಂಗೆ ಎದ್ದ ನಂತರ ರಾಜೀನಾಮೆ ಕೊಟ್ಟು ಯಾರಿಗೂ ಕಾಣಿಸ್ದೆ ಅವಿತುಕೊಂಡಿರುವಂತಹ ಪ್ರಧಾನಮಂತ್ರಿ KP ಶರ್ಮಾ ಓಲಿ ಬ್ರಾಹ್ಮಣ. ಅಲ್ಲಿನ ರಾಷ್ಟ್ರಪತಿ, ನಿನ್ನೆ ತಾನೇ ರಾಜೀನಾಮೆ ಕೊಟ್ಟಿರುವಂತಹ ರಾಷ್ಟ್ರಪತಿ ರಾಮಚಂದ್ರ ಪೌಡೇಲ್ ಬ್ರಾಹ್ಮಣ. ವಿತ್ತ ಮಂತ್ರಿ ಬೀದಿಯಲ್ಲಿ ಹಿಟ್ಟಾಡಿಸ್ಕೊಂಡು ಒದಿತಾ ಇದ್ದಾರಲ್ಲ ಒಬ್ಬ ವ್ಯಕ್ತಿಯನ್ನ ವಿಡಿಯೋದಲ್ಲಿ, ವಿತ್ತ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್, ಅವನೂ ಸಹ ವಿಷ್ಣು ಪ್ರಸಾದ್ ಪೌಡೇಲ್ ಬ್ರಾಹ್ಮಣ. ಆಮೇಲೆ ಒಬ್ಬನನ್ನು ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ಆರ್ಮಿ ಅವರು ಬಂದು ರೆಸ್ಕ್ಯೂ ಮಾಡ್ತಿದ್ದಾರಲ್ಲ, ಪುಷ್ಪ ಕಮಲ್ ಪ್ರಚಂಡ್ ಅಂತ, ಆತ ಕೂಡ ಮಾಜಿ ಪ್ರಧಾನಿ, ಅವನು ಬ್ರಾಹ್ಮಣ. ಇನ್ನಿಬ್ಬರಿದ್ದಾರೆ, ಶೇರ್ ಬಹದ್ದೂರ್ ದೇವ್ಬಾ ಅಂತ ಮಾಜಿ ಪ್ರಧಾನಿ, ಆತ ಕ್ಷತ್ರಿಯ. ಇನ್ನೊಬ್ಬ ಜಲ್ನಾಥ್ ಕನಾಲ್ ಅನ್ನುವಂಥವನು ಮಾಜಿ ಪ್ರಧಾನಿ, ಆತನ ಹೆಂಡತಿಯನ್ನ ಜೀವಂತ ಸುಟ್ಟು ಹಾಕಿದ್ರು. ಅವನ ಮನೆಗೆ ಬೆಂಕಿ ಬಿದ್ದಾಗ ಅವನ ಹೆಂಡತಿ ಸಿಗಾಕೊಂಡ್ಲು, ಆಕೆಯು ಜೀವ ಹೋಯ್ತು. ಅವನು ಕ್ಷತ್ರಿಯ. ಇನ್ನೂ ಅರ್ಥ ಆಗ್ಲಿಲ್ವಾ ಹೇಗೆ ಬ್ರಾಹ್ಮಣರು ಅದನ್ನ ಪೂರ್ತಿ ತಮ್ಮದೇ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೇಪಾಳವನ್ನ ಅಂತ? ಸ್ವಲ್ಪ ಕ್ಷತ್ರಿಯರಿಗೂ ಕೊಟ್ಟು ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದಾರೆ ಅಂತ. 2011ರಿಂದ 2025 ಅಂದ್ರೆ ಇಲ್ಲಿಯವರೆಗೆ 10 ಜನ ಪ್ರಧಾನಿಗಳಾಗಿದ್ದಾರೆ ನೇಪಾಳಕ್ಕೆ. 10 ಜನರಲ್ಲಿ 7 ಜನ ಬ್ರಾಹ್ಮಣರು, 3 ಜನ ಕ್ಷತ್ರಿಯರು, ಮಿಕ್ಕವರು ಬಾಯಿ ಬಿಟ್ಕೊಂಡು ನೋಡ್ತಿರ್ಬೇಕು. ಇವ್ರು ಹಾಕೋ ಬಿಸ್ಕೆಟ್ಗೆ ಕಾಯ್ತಿರ್ಬೇಕು, ಗುಲಾಮರಾಗಿ ಬದುಕಿರಬೇಕು. ಎಷ್ಟು ಚೆನ್ನಾಗಿ ಮನುಸ್ಮೃತಿಯನ್ನ ಲಾಗು ಮಾಡ್ಕೊಂಡಿದ್ದಾರೆ ನೋಡಿ. ರಿಸರ್ವೇಷನ್ ಇಲ್ಲ, ಕೇಳಂಗಿಲ್ಲ, ಹೇಳಂಗಿಲ್ಲ. 11% ಬ್ರಾಹ್ಮಣರ ಪಾಪ್ಯುಲೇಷನ್, 16% ಕ್ಷತ್ರಿಯರ ಪಾಪ್ಯುಲೇಷನ್. 80% ಹುದ್ದೆಗಳು, ಅದು ನ್ಯಾಯಾಂಗ ಇರಬಹುದು, ಆಡಳಿತ ಇರಬಹುದು, ರಾಜಕೀಯ ಇರಬಹುದು, ಎಲ್ಲದರಲ್ಲಿಯೂ ಬ್ರಾಹ್ಮಣರು 80%, ಮಿಕ್ಕಿದ್ದು 20% ಕ್ಷತ್ರಿಯರು. ಮಿಕ್ಕವರು ನಾಶವಾಗೋಕೆ ಗುಲಾಮರಾಗಿ ಬದುಕರೆ. ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಇದರ ವಿರುದ್ಧ ಧ್ವನಿಗಳು ಸ್ವಲ್ಪ ಎದ್ದೇಳೋದಕ್ಕೆ ಶುರುವಾದವು. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮಕ್ಕಳುಗಳು ಮಾಡೋ ಶೋಕಿ ಇದೆಯಲ್ಲ, ₹1 ಕೋಟಿ ಕಾರು, ₹50 ಲಕ್ಷ ಜರ್ಕಿನ್ನು, ₹20 ಲಕ್ಷದ ಶೂ, ₹50 ಕೋಟಿ ವಾಚು, ಹೀಗೆ ಹಾಕೊಂಡು ಶೋಕಿ ಮಾಡಿ ಆ ಫೋಟೋಗಳನ್ನು ಹಾಕಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಾವೆಷ್ಟು ಶ್ರೀಮಂತರು,
ಜಾತಿಯನ್ನು ಮುಂದಿಟ್ಕೊಂಡು ತಮ್ಮ ವಂಶ ಹೇಗೆ ಲೂಟಿ ಮಾಡಿದೆ ನೇಪಾಳವನ್ನು, ಆ ಲೂಟಿ ಮಾಡಿದ ದುಡ್ಡಿಯಲ್ಲಿ ನಾವು ಹೇಗೆ ಶೋಕಿ ಮಾಡ್ತಿದ್ದೀವಿ ಅಂತ ಬಿಲ್ಡಪ್ ಕೊಡೋಕೆ ಫೋಟೋಸ್ ಹಾಕ್ತಿದ್ರಲ್ಲ, ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾದವು ಯುವಕರಲ್ಲಿ. ನಾವು ದುಡಿತಾ ಇದ್ದೀವಿ, ನಮ್ಮಿಂದ ಟ್ಯಾಕ್ಸ್ ತಗೊಳ್ತಿದ್ದಾರೆ, ಇವರು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಅಂತ. ಆಮೇಲೆ ನೋಡಿದ್ರು, ಅರೆ ಬರೀ ಬ್ರಾಹ್ಮಣರು ಕ್ಷತ್ರಿಯರು ಸ್ವಲ್ಪ, ಅಂದರೆ ನಾವೆಲ್ಲ ಏನಕ್ಕಿರೋದು, ಆ ಭಾವನೆ ಬೆಳೀತಾ ಹೋಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಜೋರಾಯಿತು. ಯಾಕೆ ಬ್ರಾಹ್ಮಣರೇ ಎಲ್ಲ ಲೂಟಿ ಮಾಡ್ತಿದ್ರೆ ನಾವು ನೋಡ್ತಿದ್ದೀವಿ. 10 ಜನ ಪ್ರಧಾನಿಗಳಲ್ಲಿ 7 ಜನ ಪ್ರಧಾನಿಗಳು ಬ್ರಾಹ್ಮಣರು, 3 ಜನ ಕ್ಷತ್ರಿಯರು. ಅಂದರೆ ಮಿಕ್ಕವ್ರು ಏನು ಮಾಡಬೇಕು, ಸತ್ತು ಹೋಗ್ಬೇಕಾ, ಗುಲಾಮರಾಗೇ ನಡಿಬೇಕಾ? ಈ ಪ್ರಶ್ನೆಗಳನ್ನು ಚರ್ಚೆ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದಾಗ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿಬಿಟ್ರು. ಫೇಸ್ಬುಕ್ ಬ್ಯಾನ್, ಎಕ್ಸ್ ಬ್ಯಾನ್, ಯೂಟ್ಯೂಬ್ ಬ್ಯಾನ್, ಎಲ್ಲ ಬ್ಯಾನ್. ಕೇಳಿದ್ರೆ ಆ ಕಂಪನಿಗಳು ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಅವುಗಳನ್ನು ಬ್ಯಾನ್ ಮಾಡಿದ್ದೀವಿ ಅಂತಂದರು. ಅದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಬೇರೆ ತೋರಿಸಿದ್ರು. ಇವ್ರ ಕೈಲೇ ಇರೋದು ಸುಪ್ರೀಂ ಕೋರ್ಟ್, ಅಲ್ಲಿಂದ ಕೊಡಿಸಿರ್ತಾರೆ ಆರ್ಡ್ರ್. ಬ್ಯಾನ್ ಮಾಡಿದ ತಕ್ಷಣ ಯುವಕರಿಗೆ ಬೆಂಕಿ ಬಿದ್ದಂಗೆ ಆಯಿತು. ಶೋಕಿಗೆ, ಟೈಮ್ ಪಾಸ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಬೆಂಕಿ ಬೀಳಲಿಲ್ಲ. ಅದನ್ನು ಬಳಸ್ಕೊಂಡು ಟೂರಿಸಂ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ರು ಸಾಕಷ್ಟು ಜನ. ಯಾಕಂದರೆ ಈ ಅಯೋಗ್ಯರು 80-90% ಎಲ್ಲ ಇವರೇ ಲೂಟಿ ಮಾಡ್ಕೊಂಡು ಎಲ್ಲ ಹುದ್ದೆಗಳು ಕೆಲಸಗಳು ಇವ್ರ ಕೈಲೇ ಇಟ್ಕೊಂಡಿದ್ರಲ್ಲ, ಕೂಲಿ ಮಾಡೋದಕ್ಕೆ ಮಾತ್ರ ಇಡೀ ದೇಶನ ಬಳಸ್ಕೊಳ್ತಿದ್ರಲ್ಲ. ಹಾಗಾಗಿ ಅವರು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಟೂರಿಸಂ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ರು, ಅದರಲ್ಲೊಂಚೂರು ಆದಾಯ ಮಾಡ್ಕೊಳ್ತಿದ್ರು. ಯಾವಾಗ ಸೋಷಿಯಲ್ ಮೀಡಿಯಾ ಬಂದಾಯಿತೋ ಅವರ ಟೂರಿಸಂ ಬಿಸ್ನೆಸ್ಸು ಬಂದಾಯಿತು. ಇದ್ದ ಒಂದು ಮಾರ್ಗ ಹಣ ಸಂಪಾದನೆಗೆ ಅದೂ ಕೂಡ ಬೆಂಕಿ ಬಿತ್ತಲ್ಲ ಅಂತ ಯುವ ಜನತೆಗೆ ಹೊಟ್ಟೆ ಉರಿದೋಯ್ತು. ಆ ಹೊಟ್ಟೆ ಉರಿ ಇಡೀ ದೇಶ ಸುಡೋದಕ್ಕೆ ಶುರು ಮಾಡ್ತು. ಯಾವಾಗ ಸುಡೋದಕ್ಕೆ ಶುರು ಮಾಡ್ತು, ಇವರೆಲ್ಲ ಕ್ರೂರಿಗಳಲ್ಲ, ಶತಮಾನಗಳಿಂದ ಇನ್ನೊಬ್ಬರ ಮೇಲೆ ಸವಾರಿ ಮಾಡಿ ಇನ್ನೊಬ್ಬರ ಅನ್ನ ಕಿತ್ಕೊಂಡು ಇನ್ನೊಬ್ಬರ ವಿದ್ಯೆ ಕಿತ್ಕೊಂಡು ಬದುಕಿರೋ ಯೋಗ್ಯತೆ ಇಲ್ಲದಂತಹ ಸ್ವಾರ್ಥಿಗಳಲ್ವ ಇವರು. ಶೂಟ್ ಅಟ್ ಸೈಟ್ ಅಂದರು, ಪ್ರತಿಭಟನೆ ಮಾಡಿದ್ರೆ ಕೊಂದು ಬಿಸಾಕ್ರಿ. ಅವರೆಲ್ಲ ಕೀಳ್ ಜಾತಿ ಜನ, ಸಾಯ್ಲಿ ಅನ್ನೋ ರೀತಿಯಲ್ಲಿ ಆರ್ಡರ್ಸ್ ಕೊಟ್ಟರು. ಆ ಪೊಲೀಸರು ಇವ್ರು ಗುಲಾಮರು, ಶೂಟ್ ಮಾಡಿದ್ರು. 19 ಜನ ಜೀವ ಬಿಟ್ಟರು. 400ಕ್ಕೂ ಹೆಚ್ಚು ಜನರಿಗೆ ಗುಂಡೇಟು ಬಿತ್ತು, ಆಸ್ಪತ್ರೆಯಲ್ಲಿದ್ದಾರೆ. ಸಾಕಷ್ಟು ಜನ ಸೀರಿಯಸ್ ಆಗಿದ್ದಾರೆ. ಅದರಲ್ಲಿ ಸಿಟ್ಟು ಬಂದಿದ್ದೇನು ಅಂದರೆ, ಗೋಲಿಬಾರ್ ನಡೆಸೋದು ಜನರನ್ನ ಹೆದರ್ಸೋದಕ್ಕೆ, ಕೊಲ್ಲೋದಕ್ಕಲ್ಲ. ಅದು ಬೈ ಮಿಸ್ಟೇಕ್ ತಗಲಬಾರದ ಜಾಗಕ್ಕೆ ಗುಂಡು ತಗಲಿ ಸತ್ತು ಹೋಗ್ತಾರೆ, ಅದು ಬೇರೆ ವಿಚಾರ. ಆದರೆ ಮಂಡಿಯಿಂದ ಕೆಳಗಡೆಗೆ ಗುರಿ ಇಟ್ಟು ಶೂಟ್ ಮಾಡಬೇಕು. ಅದಕ್ಕೆ ಪೊಲೀಸರು ಗೋಲಿಬಾರ್ ನಡೆಸೋವಾಗ ಅವರು ಕೂಡ ಮಂಡಿ ಊರ್ಕೊಂಡು ಗೋಲಿಬಾರ್ ನಡೆಸ್ತಾರೆ. ನಿಂತ್ಕೊಂಡು ಯಾರು ಗೋಲಿಬಾರ್ ನಡೆಸಲ್ಲ. ನಿಂತ್ಕೊಂಡು ಗೋಲಿಬಾರ್ ನಡೆಸೋದು ಕಾನೂನು ಬಾಹಿರ. ಮಂಡಿ ಊರಿ ಶೂಟ್ ಮಾಡ್ತಾರೆ. ಯಾಕಂದರೆ ಜನರಿಗೂ ಸಹ ಮಂಡಿಯಿಂದ ಕೆಳಗಡೆ ಗುಂಡೇಟು ಬೀಳಲಿ, ಬೆದರಿಕೆ ಆಗಲಿ, ಹೆದರಲಿ, ಶಾಂತಿ ಸ್ಥಾಪನೆ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಕೊಲ್ಲಬೇಕು ಅಂತ ಸರ್ಕಾರ ಮಾಡೋ ಹಾಗಿಲ್ಲ ಗೋಲಿಬಾರ್ನ. ಆದರೆ ಈ ಗಾಯಗೊಂಡವರಲ್ಲಿ ಸಾಕಷ್ಟು ಜನಕ್ಕೆ ತಲೆಗೆ ಗುಂಡೇಟು ಬಿದ್ದಿತ್ತು, ಎದೆಗೆ ಗುಂಡೇಟು ಬಿದ್ದಿತ್ತು, ಕತ್ತಿಗೆ ಬಿದ್ದಿತ್ತು. ಅದೇನನ್ನು ಹೇಳ್ತಾ ಇತ್ತು, ಕೊಲ್ಲೋದಕ್ಕೆ ಗೋಲಿಬಾರ್ ಮಾಡಿದ್ದಾರೆ, ಹತೋಟಿಗೆ ತರೋದಕ್ಕಲ್ಲ ಕ್ರೌಡನ್ನ ಅಂತ ಜನರಲ್ಲಿ ಇನ್ನೊಂದಷ್ಟು ಕಿಚ್ಚನ್ನು ಹೆಚ್ಚಾಯಿಸ್ತು. ಯಾವಾಗ ಕಿಚ್ಚು ಹೆಚ್ಚಾಯಿತು, ಶೇಕ್ ಆಗೋಯ್ತು ಇಡೀ ಆಡಳಿತ, ಶೇಕ್ ಆಗೋಯ್ತು. ಇಲ್ಲ ನಾವು ಸೋಷಿಯಲ್ ಮೀಡಿಯಾನ ಬ್ಯಾನ್ನ ವಾಪಸ್ ತಗೊಳ್ತಿದ್ದೀವಿ ಅಂತ ಅನೌನ್ಸ್ ಮಾಡೋದು. ಜನ ಸುಮ್ಮನಿರ್ತಾರ? ಅವ್ರಿಗೆಲ್ಲ ಅರ್ಥ ಆಗೋಯ್ತು, ಈ ಬ್ರಾಹ್ಮಣರ ಕುತಂತ್ರಗಳು, ಈ ಆಡಳಿತ ವ್ಯವಸ್ಥೆ, ಇವರು ಶತಮಾನಗಳಿಂದ ಮಾಡ್ಕೊಂಡು ಬಂದಿರುವಂತಹ ಷಡ್ಯಂತ್ರ ಎಲ್ಲ ಅರ್ಥ ಆಗೋಯ್ತು ಯುವ ಜನತೆಗೆ. ನೀವು ಬ್ಯಾನ್ ವಾಪಸ್ ತಗೊಂಡಿದ್ದ ತಕ್ಷಣ ನಾವೇನು ಪ್ರತಿಭಟನೆ ನಿಲ್ಲಿಸೋದಿಲ್ಲ, ನಿಮ್ಮನ್ನು ಕಿತ್ತು ಬಿಸಾಕ್ಬಿಟ್ಟೆ ನಾವು ನೆಮ್ಮದಿಯಾಗಿ ಮಲಗೋದು ಅಂತ ಡಿಸೈಡ್ ಮಾಡಿದ್ರು. ಇಡೀ ದೇಶದಲ್ಲಿ ಕಿಚ್ಚು ಹತ್ಬಿಡ್ತು, ಈ ಸರ್ಕಾರವನ್ನು ಕಿತ್ತು ಬಿಸಾಕ್ಬೇಕು ಅಂತ. ಎಲ್ಲಿ ಸಿಕ್ಕರಲ್ಲಿ MLA MP ಗಳನ್ನು ಹಿಟ್ಟಾಡ್ಸ್ಕೊಂಡು ಹೊಡೆದ್ರು. ಆಲ್ಮೋಸ್ಟ್ ಬ್ರಾಹ್ಮಿಣ್ಸು, ಮಿಸ್ ಆದರೆ ಕ್ಷತ್ರಿಯರು. ಮನೆಗಳಿಗೆ ಬೆಂಕಿ ಹಾಕಿದ್ರು, ಪ್ರಧಾನಮಂತ್ರಿ ಮನೆಗೆ ಬೆಂಕಿ ಹಾಕಿದ್ರು, ರಾಷ್ಟ್ರಪತಿ ಮನೆಗೆ ಬೆಂಕಿ ಹಾಕಿದ್ರು, ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಾಕಿದ್ರು, ಪಾರ್ಲಿಮೆಂಟ್ಗೆ ಬೆಂಕಿ ಹಾಕಿದ್ರು. ಏನು ಸರ್ಕಾರಿ ಕಟ್ಟಡ ಯಾವ ಸಿಕ್ಕರು ಧ್ವಂಸ, ಲೂಟಿ, ಬೆಂಕಿ ಅಷ್ಟೇ. ಪ್ರಧಾನಿ ಶೇಕ್ ಆಗೋದಾ? KP ಶರ್ಮಾ ಓಲಿ ರಾಜೀನಾಮೆ ಕೊಡ್ತೀನಿ, ನಾನು ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಇದೆಲ್ಲ ಡೈಲಾಗ್ ಚೆನ್ನಾಗಿ ಮಾತಾಡ್ತಾರೆ. ಶತಮಾನಗಳಿಂದ ಆ ಡೈಲಾಗ್ ಮಾತಾಡಿನೇ ಜನರನ್ನು ಮೋಸ ಮಾಡ್ಕೊಂಡು ಬಂದಿರೋದಲ್ವ ಅವರು. ನಾವು ಕೇರ್ ಮಾಡಲ್ಲ, ನೀನು ರಾಜೀನಾಮೆ ಕೊಟ್ಟರೆಷ್ಟು ಬಿಟ್ಟರೆಷ್ಟು, ಸಿಕ್ಕಲ್ಲಿ ಹೊಡಿತೀವಿ ನಿನಗೆ ಅಂತ. ವಿತ್ತ ಮಂತ್ರಿ ಸಿಗಾಕೊಂಡ ಪಾಪ ರೋಡಲ್ಲಿ. ಪಾಪ ಏನು ಸಿಕ್ಕಾಕೊಂಡ, ಸರಿಯಾಗಿ ಕೊಟ್ರು ಅವನಿಗೆ
ಅವನೇನಾದ್ನೋ ಗೊತ್ತಿಲ್ವ. ಇನ್ನೊಂದು ಮಾಜಿ ಪ್ರಧಾನಿ ಮನೆಗೆ ಬೆಂಕಿ ಹಾಕಿದ್ರು, ಅದರಲ್ಲಿ ಅವನ ಹೆಂಡತಿ ಸತ್ತೋದ್ಲು, ಇವನಿಗೆ ಏಟು ಬಿತ್ತು, ಆರ್ಮಿಯವರು ಬಂದು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಈಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟು ಪತ್ತೆ ಇಲ್ಲ, ಎಲ್ಲೋಗಿದ್ದಾನೋ ಗೊತ್ತಿಲ್ಲ, 2 ದಿನ ಆಯಿತು. ಅದಾದ ಮಾರನೇ ದಿನ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟ, ಅವನು ಎಲ್ಲೋದ್ನೋ ಗೊತ್ತಿಲ್ಲ. ಈಗ ಸೇನೆ ಎಲ್ಲವನ್ನು ಹತೋಟಿಗೆ ತೆಗೆದುಕೊಂಡಿದೆ. ಸೇನೆ ಅನೌನ್ಸ್ ಮಾಡಿದೆ ನಿನ್ನೆ, ಈಗ ದೇಶ ನಮ್ಮ ಕೈಯಲ್ಲಿದೆ, ದಯವಿಟ್ಟು ಶಾಂತಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡಿ, ಹೊಸ ನೇಪಾಳ ಕಟ್ಟೋಣ ಅನ್ನುವಂತಹ ಘೋಷಣೆಯನ್ನು ಅಥವಾ ಮನವಿಯನ್ನು ಆರ್ಮಿಯವರು ಮಾಡ್ಕೊಂಡಿದ್ದಾರೆ. ಸೊ ಆ ದೇಶದ ಜನ ಯಾವ ರೀತಿ ಸ್ಪಂದಿಸ್ತಾರೋ ಗೊತ್ತಿಲ್ಲ. ಆದರೆ ಆಗಬೇಕಾಗಿರುವಂತಹದ್ದು ಮುಖ್ಯವಾಗಿ ಆ ಅಸಮಾನತೆಯನ್ನು ತೊಡೆದು ಹಾಕಬೇಕು. ಒಂದು ಜಾತಿ, ಒಂದು ಸಮುದಾಯ ಎಲ್ಲ ಲೂಟಿ ಮಾಡುತ್ತೆ ಅಂದರೆ ಏನ್ರಿ ಅರ್ಥ? ಎಲ್ಲ ಲೂಟಿ ಮಾಡುತ್ತೆ ಅಂದರೆ 10 ಜನ ಪ್ರಧಾನಮಂತ್ರಿಗಳಾದರೆ 7 ಜನ ಅವ್ರು ಇರ್ತಾರೆ, ಇನ್ನು 3 ಜನ ಇನ್ನೊಂದು ಅವ್ರು ಇರ್ತಾರೆ. ಇವರಿಬ್ಬರ ನಡುವೆನೇ ಒಪ್ಪಂದ ಆಗ್ಬಿಟ್ಟು ಎಲ್ಲವನ್ನೂ ನಾವೇ ಅನುಭವಿಸ್ಬೇಕು ಅಂದರೆ ಇಡೀ ದೇಶ ಏನು ಭಿಕ್ಷೆ ಎತ್ಕೊಂಡು ಬದುಕ್ತಿರ್ಬೇಕಾ? ಇವ್ರು ಹಾಕೋ ಬಿಸ್ಕೆಟ್ಗೋಸ್ಕರ ಬಾಯಿ ತೆರ್ಕೊಂಡು ಕಾಯ್ತಿರ್ಬೇಕಾ? ಅದಕ್ಕೆ ಅವಕಾಶ ಇರಬಾರ್ದು. ಈ ಕ್ರಾಂತಿ ನೇಪಾಳದಲ್ಲಿ ಹೊಸ ಯುಗಕ್ಕೆ ಒಂದು ಆರಂಭ ಕೊಡಬೇಕು. ಅಸಮಾನತೆ ಕಂಪ್ಲೀಟ್ ತೊಡೆದು ಹಾಕಬೇಕು. ಹೊಸ ಸರ್ಕಾರ ಬಂದರೆ ಎಲ್ಲ ಸಮುದಾಯಗಳಿಗೂ ಸಮಾನವಾದಂತಹ ಅವಕಾಶಗಳನ್ನು ಕೊಡಬೇಕು. ಯಾರು ಲೂಟಿ ಮಾಡ್ಕೊಂಡು ಬರ್ತಿದ್ದಾರೋ ಪರಂಪರಾಗತವಾಗಿ ಅವರಿಗೆ ಎಚ್ಚರಿಕೆ ಗಂಟೆ ಆಗಬೇಕಿದು, ಇನ್ನು ಮೇಲೆ ನಡೆಯಲ್ಲ ಇಲ್ಲಿ ಅಂತ. ಆಗ ಮಾತ್ರ ನೇಪಾಳ ಮತ್ತೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮತ್ತೆ ಹೇಗಾದರೂ ಮಾಡಿ ತುಂಬ ಷಡ್ಯಂತ್ರಿಗಳು ಇವರು. ಎಷ್ಟೇ ದೊಡ್ಡದು ಕ್ರಾಂತಿ ನಡೆದಿದ್ರು, ಕರ್ನಾಟಕದಲ್ಲಿ ಬಸವಣ್ಣ ಅಷ್ಟು ದೊಡ್ಡ ಕ್ರಾಂತಿ ನಡೆಸಿದ್ರು, ಬುದ್ಧ ಈ ದೇಶದಲ್ಲಿ ಅಷ್ಟು ದೊಡ್ಡ ಕ್ರಾಂತಿ ನಡೆಸಿದ್ರು, ನಿಧಾನಕ್ಕೆ ರಿಕವರಿ ಆಗ್ಬಿಟ್ಟು ಮತ್ತೆ ಸಮಾಜನ ಕೈಗೆ ತಗೊಂಡ್ಬಿಡ್ತಾರೆ ಈ ಅಯೋಗ್ಯರು, ಜಾತಿವಾದಿಗಳು, ಮಾನವ ವಿರೋಧಿಗಳು. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೇಪಾಳ ಉದ್ಧಾರ ಆಗಬೇಕು ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸೊ ನೋಡೋಣ ಮುಂದಕ್ಕೆ ಯಾವ ಕಡೆಗೆ ಹೋಗುತ್ತೆ ಅಂತ. ಆದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವೂ ಹೌದು, ಅಲ್ಲಿ ನಡೀತಾ ಇದ್ದಂತಹ ಏನು ಆಡಳಿತ ವ್ಯವಸ್ಥೆಯ ವಿರುದ್ಧ ಹೋರಾಟವೂ ಹೌದು. ಆದರೆ ಅದಕ್ಕೆಲ್ಲ ಮೂಲ ಕಾರಣ ಜಾತಿ. ನೇಪಾಳದಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ. ಆ ಕಾರಣವನ್ನು ಆ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಈ ಎಪಿಸೋಡನ್ನು ಮಾಡ್ತಿರೋದು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎಸ್, ತಾರತಮ್ಯದ ವಿರುದ್ಧ ಹೋರಾಟ ಎಸ್, ಅಧಿಕಾರದ ದುರ್ಬಳಕೆಯ ವಿರುದ್ಧ ಹೋರಾಟ ಎಸ್, ವಂಶವಾದದ ವಿರುದ್ಧ ಹೋರಾಟ ಎಸ್. ಆದರೆ ಅದಕ್ಕೆಲ್ಲ ಮೂಲ ಜಾತಿ, ಜಾತಿ, ಜಾತಿ. ಒಂದೇ ಜಾತಿ, ಬ್ರಾಹ್ಮಣರೇ ಎಲ್ಲವನ್ನೂ ಕಂಟ್ರೋಲ್ ಮಾಡೋದು, ಎಲ್ಲ ತಾವೇ ಅನುಭವಿಸ್ಕೊಂಡು ಮಿಕ್ಕಿದ ಚಿಲ್ಲರೆ ಜನರಿಗೆ ಕೊಡೋದು. ಅದರಿಂದಲೇ ಅಷ್ಟು ದೊಡ್ಡ ಕ್ರಾಂತಿ ಅಲ್ಲ ಆಗಿರೋದು, ದೊಡ್ಡ ಕ್ರಾಂತಿ ಅಲ್ಲ ಆಗಿರೋದು ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.